ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಗ್ಲಿಟ್ಸ್. ಏನಂದ್ರೆ ಗೋ ಗೆಟ್ ಫಿಟ್ ಆ್ಯಪ್ ಬಗ್ಗೆ ಅಥವಾ ಡಯಟ್ ಬಗ್ಗೆ ನಾನು ಸುಮಾರು ಸಲ ಹೇಳಿದ್ದೀನಿ. ಇವತ್ತು ಅನಿವಾರ್ಯವಾಗಿ ವಿಡಿಯೋ ಮಾಡಲೇಬೇಕಾಯ್ತು. ಕಾರಣ ನನ್ನ ಸಬ್ಸ್ಕ್ರೈಬರ್ಸ್. ನಿಜ ಎಂಥ ಸಬ್ಸ್ಕ್ರೈಬರ್ಸ್ ನನಗೆ ಸಿಕ್ಕಿದ್ದಾರೆ ಅಂದರೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ನಂಬಿಕೆಗೆ, ನಿಮ್ಮೆಲ್ಲರ ಪ್ರೀತಿಗೆ. ಗೋ ಗೆಟ್ ಫಿಟ್ ಆ್ಯಪ್ ಬಗ್ಗೆ ಹೇಳಿದಾಗ ಸುಮಾರು ಜನ ನಮಗೆ ಅರ್ಥ ಆಗ್ತಿಲ್ಲ ಮೇಡಮ್ ಅಂದರು. ನಾನು ಹೇಳಿದೆ ಸರ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತೆಲ್ಲ ಸುಮಾರು ಸಲ ನಾನು ಮಾತಾಡಿದ್ದೀನಿ, ಹೇಳಿದ್ದೀನಿ ಕೂಡ. ಟ್ರಸ್ಟ್ ಮಾಡಿ ಸುಮಾರು ಒಂದು 200 ಜನ, ಇನ್ನೂ ಜಾಸ್ತಿ ಇರ್ಬೋದು ಸರ್, ಒಂದು ಇದರಲ್ಲಿ ಆ ಪ್ರೋಗ್ರಾಮಲ್ಲಿ ಎನ್ರೋಲ್ ಆಗಿಬಿಟ್ಟು 3 months ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದಾರೆ. 3 months ಕೋರ್ಸ್ ಕಂಪ್ಲೀಟ್ ಮಾಡಿ ಸೀರಿಯಸ್ಲಿ ಅಮೇಝಿಂಗ್ ರಿಸಲ್ಟ್ಸ್. ಒಬ್ಬೊಬ್ರು 16 kg ವೆಯ್ಟ್ ಲಾಸ್ ಮಾಡ್ಕೊಂಡು 10 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ನಮ್ಗೆ ಈ ಕಾಯಿಲೆಗಳು ಕಡಿಮೆ ಆಯಿತು ಅಂತೆಲ್ಲ ಹೇಳ್ಕೊಂಡಾಗ ನನಗೆ ಎಷ್ಟು ಖುಷಿ ಅನಿಸುತ್ತೆ. ಹಾಗೆ ಅಷ್ಟೇ ಅಲ್ಲ, ಅವರೆಲ್ಲ ಅವರ ರಿವ್ಯೂಸ್ನ ವಿತ್ ಫೋಟೋ ವಿತ್ ಪ್ರೂಫ್ ನನಗೆ ಕಳಿಸಿದ್ದಾರೆ. ಮ್ಯಾಮ್ ಹಾಕ್ರಿ ಮ್ಯಾಮ್ ಅಂದರು. ಹಾಕ್ರಿ ಮ್ಯಾಮ್, ಪರವಾಗಿಲ್ಲ, ಅಟ್ಲೀಸ್ಟ್ 4 ಜನಕ್ಕೆ ಮೋಟಿವೇಟ್ ಆಗುತ್ತೆ. ನಾವೇ ಇಷ್ಟು ಚೆನ್ನಾಗಿದ್ದೀವಿ ಅಂತಂದಾಗ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಗೊತ್ತಾಗ್ಲಿ. ನೀವು ಹಾಕ್ರಿ ಮ್ಯಾಮ್ ಅಂತ ಕಳಿಸಿದಾಗ ನನಗೆ ಹೇಗೆ ಅನಿಸ್ಬೇಡ, ಅಷ್ಟು ಪ್ರೌಡ್ ಫೀಲ್ ಆಗಬೇಡ ಅಲ್ವಾ? ನಿಜವಾಗ್ಲೂ ನಾ ಹೇಳೋದು ಎಲ್ಲದಕ್ಕೂ ಒಂದು ತಾಳ್ಮೆ ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಆಗ್ಬಿಡಬೇಕು ಅಂತಂದ್ರೆ ಯಾವುದೂ ಆಗಲ್ಲ. ಸಿಕ್ಕಾಬಟ್ಟೆ ಕಷ್ಟ ಇದೆ, ತುಂಬ ಸ್ಟ್ರಗಲ್ ಮಾಡಬೇಕು. ಮೊದಲನೇದಾಗಿ ನಾವು ತಿನ್ನೋ ಆಹಾರನ ತಿಳ್ಕೋಬೇಕು. ಏನು ತಿಂತಾ ಇದ್ದೀವಿ, ಎಷ್ಟು ತಿಂತಾ ಇದ್ದೀವಿ ಅಂತ. ಗೋ ಗೆಟ್ ಫಿಟ್ ಆ್ಯಪ್ನ ಎನ್ರೋಲ್ ಮಾಡಿಕೊಂಡ್ರೆ ಡಯಟ್ ಮಾಡಬೇಕು ಅಂತ ಎಲ್ಲೂ ಇಲ್ಲ. ನೀವು ರೈಸ್ನೇ ತಿಂತೀರಾ, ಬರೀ ರೈಸ್ನೇ ತಿನ್ನಿ, ಪರವಾಗಿಲ್ಲ. ಒಂದು ದಿನಕ್ಕೆ ನಿಮ್ಮ ದೇಹ ತೂಕಕ್ಕೆ ಎಷ್ಟು ಪ್ರಮಾಣ ನೀವು ತಿನ್ನಬೇಕು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ಅಷ್ಟು ನೀವು ಊಟನ ಮಾಡಿಬಿಟ್ಟು ಅದನ್ನು ಕ್ಯಾಲೋರೀಸ್ನ ನಾವು ಬರ್ನ್ ಮಾಡಬೇಕು. ಅಂದರೆ ಎಷ್ಟು ಎಕ್ಸಸೈಸ್ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಎಷ್ಟು ಎಕ್ಸಸೈಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ ಸರ್. ಸರಿ, ನನಗೆ ಹೇಳ್ಕೊಟ್ಟಿದ್ದು ನಾನು ನಿಮ್ಗೆ ಹೇಳ್ಕೊಡ್ಬೋದಾ ಅಂದರೆ, ನನ್ನ ದೇಹ ತೂಕನೇ ಬೇರೆ, ನನ್ನ ಊಟದ ಅಥವಾ ಜೀವನ ಶೈಲಿನೇ ಬೇರೆ, ನಿಮ್ಮ ಊಟ ಉಪಚಾರನೇ ಬೇರೆ. ಹಾಗಿದ್ದಾಗ ನಂದು ನಿಮಗೆ ಸೂಟ್ ಆಗಲ್ಲ. ಇದು ಒಂದೇ ರೀಸನ್ಗೆ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಸರ್ ಒಂದು ಪ್ಲ್ಯಾನ್ನ ಮಾಡಿಕೊಡ್ತಾರೆ. ನನಗೆ ಸಬ್ಸ್ಕ್ರೈಬರ್ಸ್ ಹೇಳಿದ್ದೇನು ಗೊತ್ತಾ, ಮೇಡಮ್ ನಾವು ತುಂಬ ಕೇಳ್ಕೊಂಬಂದಿದ್ದೀವಿ, ತುಂಬ ರೆಪ್ಯೂಟೆಡು, ಬಟ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಮೇಡಮ್, 20,000 25,000 ಈ ಥರ ಎಲ್ಲ ಹೇಳಿದ್ರು, ನಮ್ಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ. ಸರ್ದು ಬರೀ 3 ತಿಂಗಳಿಗೆ 6,000 5,000 ಅಂತಂದಾಗ ನಿಜವಾಗ್ಲೂ ಖುಷಿಯಾಗಿ ಎನ್ರೋಲ್ ಆಗಿಬಿಟ್ವಿ ನಾವು. ಅವ್ರು ಹೇಳ್ಕೊಳ್ತಾ ಇದ್ರು, ಅವ್ರ ಮನೇಲಿ ಅವರ ಯಜಮಾನ್ರು ಡಿಮೋಟಿವೇಟ್ ಮಾಡ್ತಾ ಇದ್ರಂತೆ. ಒಬ್ರದ್ದು ವಾಯ್ಸ್ ಮೇಲೆ ಹಾಕ್ತೀನಿ, ನಾನು ವಾಯ್ಸ್ ನೋಟ್ ಹಾಕ್ತೀನಿ. ಡಿಮೋಟಿವೇಟ್ ಮಾಡ್ತಾ ಇದ್ರಂತೆ, ನೀನು ಎಲ್ಲ ತುಂಬ ಡಯಟ್ ಮಾಡಿದ್ಯಾ, ತುಂಬ ಎಕ್ಸಸೈಸ್ ಮಾಡಿದ್ಯಾ, ನೀನು 1 ಗ್ರಾಮ್ ಕೂಡ ಕಡಿಮೆ ಆಗಲ್ಲ, ಯಾಕೆ ಸೇರ್ಕೋತೀಯಾ, ಯಾಕೆ ಮಾಡ್ತೀಯ ಅಂತ ಮನೇಲಿ ಡಿಮೋಟಿವೇಟ್ ಮಾಡಿದ್ರು. 15 ದಿನ ಸತತವಾಗಿ ಪ್ರಯತ್ನ ಪಟ್ಟು ಎಲ್ರಿಗೂ ಕನ್ವಿನ್ಸ್ ಮಾಡಿ ಈ ಪ್ಲಾನ್ಗೆ ಜಾಯ್ನ್ ಆದಮೇಲೆ ಇಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಅವರ ಫೋಟೋಸ್ ನಾನು ಹಾಕ್ತೀನಿ ನೋಡಿ. ನಿಜವಾಗ್ಲೂ ಇನ್ನೂ ಒಬ್ರು ರಾಜೇಶ್ವರಿ ಅವರು, ಅವ್ರದ್ದು ನೀವು ನೋಡಿದ್ರೆ ನಿಜ ಆಶ್ಚರ್ಯ ಪಡ್ತೀರಾ. ಅವ್ರು ನನಗೆ ನನ್ನ ಜೊತೆ ತೆಗೆಸ್ಕೊಂಡ ಫೋಟೋನ ಕಳಿಸಿದ್ರು, ನನಗೆ ನಂಬಕ್ಕೆ ಸಾಧ್ಯನೇ ಆಗಲಿಲ್ಲ. ಇವರೇನಾ ಅವರು ಅಂತ ಅನ್ಸ್ಬಿಡ್ತು. ಅಷ್ಟು ಡ್ರಾಸ್ಟಿಕ್ ಚೇಂಜು. ಇದೆಲ್ಲದು ನೀವು ನೋಡಿ, ನಿಮಗೂ ಆ ಅನುಭವ ಆಗಬೇಕು, ನಿಮಗೂ ಆ ಫೀಲ್ ಆಗಬೇಕು. ನಿಜವಾಗ್ಲೂ ಈ ಥರ ಆಗುತ್ತಾ ಅಂತ ಕ್ವಶನ್ ಮಾಡೋರಿಗೆ ಒಂದು ಪ್ರೂಫ್ ಅಂತ ಹೇಳಿ ನಾನು ಇವತ್ತಿನ ಈ ವಿಡಿಯೋ, ಪುಟ್ಟ ವಿಡಿಯೋನೇ ಇರ್ಬೋದು, ಬಟ್ ನಿಮ್ಗೆ ಇದು ಕಳಿಸ್ಲೇಬೇಕು, ತೋರಿಸ್ಲೇಬೇಕು ಅಂತ ಹೇಳಿ ನಾನು ಇವತ್ತು ಮಾಡ್ತಾ ಇದ್ದೀನಿ. ಅವರೆಲ್ಲರ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ, ಅದನ್ನು ಕೂಡ ಕೇಳ್ಬೋದು ನೀವು. ಬನ್ನಿ, ಕಂಪ್ಲೀಟ್ ವಿಡಿಯೋ ನೋಡಿ. ಇನ್ಸ್ಪೈರ್ ಆದರೆ, ಮೋಟಿವೇಟ್ ಆದರೆ ನೀವು ಕೂಡ ಈ ಆ್ಯಪ್ಗೆ ಅಥವಾ ಈ ಒಂದು ಪ್ರೋಗ್ರಾಮ್ಗೆ ಎನ್ರೋಲ್ ಆಗ್ಬೋದು. ಸರ್ ನಂಬರ್ನ ನಾನು ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ಸರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಆ್ಯಪ್ ಹುಡುಕಕ್ಕೆ ಬರಲ್ಲ ಅಥವಾ ಆ್ಯಪಲ್ಲಿ ಎನ್ರೋಲ್ ಆಗಕ್ಕೆ ಬರಲ್ಲ ಅಂದರೆ ಸರ್ ಕಾಂಟ್ಯಾಕ್ಟ್ ಮಾಡಿ, ಹೆಲ್ಪ್ ಮಾಡ್ತಾರೆ. ಸೊ ಇದು ಒಂದು ಪ್ರಮೋಷನ್ಗೋಸ್ಕರ ಮಾಡ್ತಾನೆ ಇಲ್ಲ, ಅಂದರೆ ಸರ್ಗೆ ಹೆಲ್ಪ್ ಆಗಲಿ ಅಥವಾ ಎನ್ರೋಲ್ ಆಗಲಿ ಅಂತಲ್ಲ, ನಿಮಗೆ ಹೆಲ್ಪ್ ಆಗಲಿ. ನಿಜವಾಗ್ಲೂ ಇದು ಹೆಲ್ಪ್ಫುಲ್ ಇದೆ, ನಿಮ್ಮೆಲ್ರಿಗೂ ಅರ್ಥ ಆಗಲಿ ಅಂಥೇಳಿ ನಿಮಗೋಸ್ಕರ ನಾನು ಮತ್ತೊಮ್ಮೆ ಪ್ರೂಫ್ನ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಮ್ಮ ರಾಜೇಶ್ವರಿ ಮೇಡಮ್ ಈ ಫೋಟೋದಲ್ಲಿ ನೋಡಿ, ಅವರು ಹೈಟು ತುಂಬ ಕಡಿಮೆ ಇದ್ದಾರೆ, ನನಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇದ್ದಾರೆ. ಹಾಗೆ ಅವರು ಎಷ್ಟು ದಪ್ಪ ಇದ್ದಾರೆ ಅಂತ ನೋಡಿ. ಇಲ್ಲಿ ದಪ್ಪ ಇದ್ದಾರೆ ಅಂದ ತಕ್ಷಣ ನಾವೇನೋ ಬಾಡಿ ಶೇಮಿಂಗ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೋಬೇಡಿ. ಅವರ ಸ್ಪಿರಿಟ್ಟಿಗೆ ನಾನು ಅದೊಂದು ಸಲಾಮ್. ಅವರು ಹಾಕಿ ಅಂತ ಕಳಿಸಿದ ಫೋಟೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಡ್ರಾಸ್ಟಿಕ್ ಚೇಂಜು, ಯಾವ ರೀತಿ ಬದಲಾವಣೆ ಆಗಿದ್ದಾರೆ ಅನ್ನೋದನ್ನು ಅವರ ಬಾಯಲ್ಲೇ ಕೇಳೋಣ, ಬನ್ನಿ. ನಮಸ್ಕಾರ, ನನ್ನ ಹೆಸರು ರಾಜೇಶ್ವರಿ ಅಂತ.
ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೆ, ಗಾಯಿ ಬ್ಲಿಟ್ಸ್ ಯೂಟ್ಯೂಬ್ ಚಾನಲ್. ಅದು 2 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ ಗಾಯತ್ರಿ ಅವ್ರದ್ದು. ಅದರಲ್ಲಿ ಗೋ ಗೆಟ್ ಫಿಟ್ ಎಂಬ ಫಿಟ್ನೆಸ್ ಆ್ಯಪ್ ಮೊನ್ನೆ ವಿಡಿಯೋ ಹಾಕಿದ್ರು ಅವರೆಲ್ಲ. ಅದನ್ನು ನೋಡಿ ನಾನು ಇನ್ಸ್ಪೈರ್ ಆದೆ. ನಾನು ವೆಯ್ಟ್ ಜಾಸ್ತಿ ಆಗಿದ್ದೀನಿ, ನಾನು ವೆಯ್ಟ್ ಲಾಸ್ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ನಾನು ನಮ್ಮ ಫ್ಯಾಮ್ಲಿಗೆಲ್ಲ ಕೇಳಿದೆ, ತೋರಿಸಿದೆ ವಿಡಿಯೋ ಎಲ್ಲ. ನೋಡ್ರಿ, ನಾನು ಹಿಂಗೆ ಸೇರ್ಕೋಬೋದು, ಇದರಲ್ಲಿ ವೆಯ್ಟ್ ಲಾಸ್ ಮಾಡ್ಬೋದಲ್ಲ ಅಂತ. ಅವರೆಲ್ಲ ನೋಡಿ ಆಯ್ತಂತ ಸಪೋರ್ಟ್ ಮಾಡಿದರು. ಆಮೇಲೆ ಸೇರಿಕೊಂಡೆ ಅದಕ್ಕೆ. ಆದರೆ ನಾನು ವೆಯ್ಟ್ 72 kg ಇದ್ದೆ. ಅದು ಡಾಕ್ಟ್ರು ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ ಅಂತಿದ್ರು. ಆರ್ಥ್ರೈಟಿಸ್ದು ಕಾಲು ನೋವು, ತುಂಬ ಮಂಡಿ ನೋವು ಜಾಸ್ತಿ ಇತ್ತು. ಆರ್ಥ್ರೈಟಿಸ್ ತುಂಬ ಜಾಸ್ತಿ ಇತ್ತು. ಅದಕ್ಕೆ ಕಡಿಮೆ ಮಾಡ್ಕೊಳ್ಳಿ, ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ, ವಾಕಿಂಗ್ ಮಾಡಿ, ತರಕಾರಿ ಎಲ್ಲ ತಿನ್ನಿ, ಫುಡ್ಡಲ್ಲಿ ಡಯಟ್ ಮಾಡಿ ಅಂತ ಹೇಳ್ತಾ ಇದ್ರು ಡಾಕ್ಟರ್ಸು. ಅಂತಿದ್ದೆ. ಅದು ಯಾವುದು ಮಾಡೋಕ್ಕೆ ಆಗ್ತಿರಲಿಲ್ಲ. ಹಂಗಾಗಿ ನಾನೇನು ಮಾಡಿದೆ, ಇದು ನೋಡಿದ್ನಲ್ಲ ಗಾಯತ್ರಿ ಅವ್ರ ವಿಡಿಯೋ ಹಾಕಿರೋದನ್ನು ನಾನು ನಮ್ಮ ಮನೆಯವ್ರಿಗೆಲ್ಲ ತೋರಿಸಿ ಓಕೆ ಅಂದರು. ಸೇರ್ಕೊಂಡ್ಮೇಲೆ ಅದು ವಾಕಿಂಗು, ಎಕ್ಸಸೈಸು, ಫುಡ್ಡಲ್ಲಿ ಡಯಟ್ ಎಲ್ಲ ಹೇಳಿದರು. ಆದರೆ ನನಗೆ ವಾಕಿಂಗು 10,000 ಸ್ಟೆಪ್ಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸ್ಟಾರ್ಟಿಂಗಲ್ಲಿ 1 ಮಂತ್ ಕಷ್ಟ ಆಯಿತು, ವಾಕ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ಎಕ್ಸಸೈಸ್ ಅಂತೂ ಮಾಡಿರಲೇ ಇಲ್ಲ ಫಸ್ಟ್ ಟೈಮು. ಅದು ಎಕ್ಸಸೈಸ್ ಅವೆಲ್ಲ ಕಷ್ಟ ಆಯಿತು 1 ತಿಂಗಳು. ಈಗ ಸಲೀಸಾಗಿ ವಾಕಿಂಗ್ ಹೋಗ್ತೀನಿ, ಸಲೀಸಾಗಿ ಎಕ್ಸಸೈಸ್ ಮಾಡ್ತೀನಿ. ಫುಡ್ಡಲ್ಲಿನೂ ಎಷ್ಟು ತಗೋಬೇಕು, ಹೇಗೆ ತಗೋಬೇಕು, ಆರೋಗ್ಯ ಹೇಗೆ ನೋಡ್ಕೋಬೇಕು ಅನ್ನೋದು ಗೊತ್ತಾಯಿತು. ಫುಡ್ಡಲ್ಲಿ ಡಯಟ್ ಇದೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಪ್ರೋಟೀನ್ ಎಷ್ಟು ತಗೋಬೇಕು ಏನೆಲ್ಲ ಗೊತ್ತಾಗ್ತಾ ಇದೆ ಇವಾಗ. ಅದೆಲ್ಲ ಕಳಿಸಿರ್ತಾರೆ ವಿಡಿಯೋ, ಎಷ್ಟು ತಗೋಬೇಕು ಏನಂತ. ತುಂಬ ಚೆನ್ನಾಗಿದೆ, ಆರೋಗ್ಯವಾಗಿದ್ದೀನಿ ಗಾಯತ್ರಿ ಮ್ಯಾಮ್. ಕೋಚ್ ಪ್ರಜ್ವಲ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಸೂಪರಾಗಿ ಹೇಳ್ಕೊಟ್ಟಿದ್ದಾರೆ. ಅವರು ಎಲ್ಲ ಇದು ಮಾಡ್ತಿದ್ರು, ಎಕ್ಸ್ಪ್ಲೈನ್ ಮಾಡ್ತಿದ್ರು, ಯಾವ ಥರ ಇದು ಮಾಡಬೇಕು ಏನೂ ಇಲ್ಲ. ಏನು ಫೋನ್ ಮಾಡಿ ಕೇಳಿದ್ರು ಹೇಳ್ಕೊಡ್ತಿದ್ರು ನನಗೆ. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆದರೆ ಆರೋಗ್ಯವಾಗಿದ್ದೀನಿ ಇವಾಗ. ವೆಯ್ಟ್ ಲಾಸು ಆಗಿದೆ. 72 kg ಇದ್ದೆ, 54 kg ಆಗಿದ್ದೀನಿ ಇವಾಗ. ತುಂಬ ಖುಷಿಯಾಗಿದೆ. ನಮ್ಮ ಫ್ಯಾಮ್ಲಿಯಲ್ಲೆಲ್ಲ ತುಂಬ ಖುಷಿಯಾಗಿದ್ದಾರೆ. ಪ್ರಜ್ವಲ್ ಸರ್ ಥ್ಯಾಂಕ್ ಯು. ಹಾಗೆ ನೆಕ್ಸ್ಟ್ ರಿವ್ಯೂ ನೀವು ನೋಡ್ತಾ ಇರೋದು ಕೋಮಲ ಅವ್ರದ್ದು. ಕೋಮಲ ಅವರು ಬ್ಯಾಂಗ್ಳೂರಿಂದ ನಮಗೆ ವಾಯ್ಸ್ ಮೆಸೇಜ್ ಅಲ್ಲ, ವಿಡಿಯೋ ಮೆಸೇಜ್ ಕಳಿಸಿದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಕೋಮಲ, ಬ್ಯಾಂಗ್ಳೂರಿಂದ ಮಾತಾಡ್ತಿರೋದು. ನಾನು ಒಂದಿನ ಗಾಯ್ಸ್ ಬ್ಲಿಟ್ಸ್ ಎಂಬ ಯೂಟ್ಯೂಬ್ ಚಾನಲ್ನ ವಿಡಿಯೋ ಒಂದನ್ನು ವಾಚ್ ಮಾಡಿದೆ. ವಿಡಿಯೋವನ್ನು ನಾನು ಸಂಪೂರ್ಣವಾಗಿ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಮಾಡಿಕೊಂಡೆ. ಈ ಚಾನಲ್ನ ಗಾಯತ್ರಿ ಮೇಡಮ್ ಅವರು ಗೋ ಗೆಟ್ ಫಿಟ್ ಎಂಬ ಆ್ಯಪ್ನ ಪರಿಚಯ ಮಾಡಿಸಿದ್ರು. ನಂತರ ಅದರ ಕೋಚ್ ಆಗಿರ್ತಕ್ಕಂಥ ಪ್ರಜ್ವಲ್ ಸರ್ ಅವರನ್ನು ಪರಿಚಯ ಮಾಡಿಸಿದ್ರು. ಪ್ರಜ್ವಲ್ ಸರ್ ಅವರು ತುಂಬ ಹೆಲ್ತಿಯಾಗಿ, ಈಸಿಯಾಗಿ ವೆಯ್ಟ್ ಹಾಗೂ ಫ್ಯಾಟ್ ಲಾಸನ್ನು ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಕೂಡ ತುಂಬ ಸರಳವಾಗಿ ತಿಳಿಸಿದ್ರು. ಇದು ನೋಡಿದ ಮೇಲೆ ನಾನು ಸಹ ಯಾಕೆ ಜಾಯ್ನ್ ಆಗಬಾರ್ದು ಅಂತ ತಿಳ್ಕೊಂಡು ಸರ್ನ ಫೋನ್ ಮೂಲಕ ಮೀಟ್ ಮಾಡಿಬಿಟ್ಟು ನಾನು ಕೂಡ ಜರ್ನಿಗೆ ಜಾಯ್ನ್ ಆದೆ. ಈ ಜರ್ನಿಗೆ ನಾನು ಫ್ಯಾಟ್ ಲಾಸ್ ಜರ್ನಿಗೆ ಜಾಯ್ನ್ ಆದೆ. ಫ್ಯಾಟ್ ಲಾಸ್ ಜರ್ನಿಗೆ ಜಾಯ್ನ್ ಆದಾಗ ನನ್ನ ವೆಯ್ಟ್ ಬಂದ್ಬಿಟ್ಟು ಸುಮಾರು 84 kg ಇತ್ತು. ಈಗ ನಾನು ಜಾಯ್ನ್ ಆದ ನಂತರ ನನಗೆ ಒಂದು 2-3 ದಿನ ವಾಕಿಂಗ್ ಆಗಿರ್ಬೋದು, ಫುಡ್ ಮೆಜರ್ ಇರ್ಬೋದು, ಸ್ಟೆಪ್ಸ್ ಇರ್ಬೋದು, ಇದು ಸ್ವಲ್ಪ 2-3 ಡೇಸ್ ಕಷ್ಟ ಆಯಿತು. 1 ವೀಕಿಂದ ನನ್ನ ಜರ್ನಿ ಈಸಿ ಆಗ್ತಾ ಹೋಯಿತು. ನಂತರ ನಾನು ನಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಇರೋದನ್ನು ಸರ್ ಜೊತೆ ಹೇಳ್ಕೊಂಡಾಗ ಅವರು ಅದಕ್ಕೆ ನಮಗೋಸ್ಕರ ರಿಸರ್ಚ್ ಮಾಡಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಅದಕ್ಕೆ ಪರಿಹಾರವನ್ನು ಸೂಚಿಸ್ತಿದ್ರು. ನನಗೆ ಇದೊಂದು ತುಂಬ ಹೆಮ್ಮೆ ಪಡೋ ವಿಷಯ. ಯಾವ ಟೈಮಲ್ಲಿ ಕೂಡ ನಾವು ಸಮಸ್ಯೆ ಹೇಳಿದ್ರು ಕೂಡ ಅವ್ರು ತಕ್ಷಣ ರಿಪ್ಲೈ ಮಾಡ್ತಾರೆ. ತುಂಬ ಖುಷಿ ಆಯಿತು ನನಗೆ. ನಂತರ ನಾನು ನನ್ನ ಫ್ಯಾಟ್ ಲಾಸ್ ಜರ್ನಿಗೋಸ್ಕರ ನಾನು ಯಾವುದೇ ಸ್ಪೆಷಲ್ ರೆಸಿಪಿಗಳನ್ನು ಇವತ್ತಿಗೂ ಕೂಡ ನಾನು ಮಾಡಿಲ್ಲ. ಮನೆಯವರಿಗೆ ಏನು ಅಡುಗೆ ಮಾಡ್ತೀನಿ ಅದನ್ನೇ ಸಹ ನಾನು ಮೆಜರ್ ಮಾಡಿ ತಿಂತಾ ಇದ್ದೀನಿ. ಅಷ್ಟು ಬಿಟ್ಟರೆ ಯಾವುದೇ ಸ್ಪೆಷಲ್ ರೆಸಿಪೀಸ್ ಇದುವರೆಗೂ ಮಾಡಿಲ್ಲ. ಸುಮಾರು ನನ್ನ ಜರ್ನಿ ಸ್ಟಾರ್ಟಾಗಿ 5.5 ತಿಂಗಳಾಗಿದೆ. ನಾನು ಸುಮಾರು 15 kg ಫ್ಯಾಟ್ ಲಾಸನ್ನು ಮಾಡ್ಕೊಂಡಿದ್ದೀನಿ. ತುಂಬ ಖುಷಿಯಾಗುತ್ತೆ ಹೇಳ್ಕೊಳಕ್ಕೆ. ನಾನು ಆರಾಮಾಗಿ ಯಾವ ಡ್ರೆಸ್ಸಸ್ ಕೂಡ ಬೇಕಾದರೂ ಇವಾಗ ವೇರ್ ಮಾಡ್ತೀನಿ. ನಂಗೆ ಮೇಯ್ನ್ ಪ್ರಾಬ್ಲಮ್ ಅದೇ ಆಗಿತ್ತು, ಡ್ರೆಸ್ಸಸ್ದು. ಇವಾಗ ತುಂಬ ಖುಷಿಯಾಗಿದ್ದೀನಿ. ನಾನು ಬೇರೆಯವ್ರಿಗೆ ಹೇಳೋದಿಷ್ಟೇ, ಯಾರ್ಯಾರು ವೆಯ್ಟ್ಗೆ ಅಥವಾ ತುಂಬ ಫ್ಯಾಟಿಂದ ಸಫರ್ ಪಡ್ತಾ ಇದ್ದಾರೆ, ಈಸಿಯಾಗಿ ಅನುಮಾನ ಇದೆ ಗೋ ಗೆಟ್ ಫಿಟ್ ಆ್ಯಪ್ಗೆ ಜಾಯ್ನ್ ಆಗಿ. ಪ್ರಜ್ವಲ್ ಸರು ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ, ತುಂಬ ಚೆನ್ನಾಗಿ ಅರ್ಥ ಆಗುವಂತೆ ಹೇಳ್ತಾರೆ. ಅದಕ್ಕೋಸ್ಕರ
ಯಾರಾದರೂ ಆರಾಮಾಗಿ ಸೇರ್ಕೋಬೋದು. ಕಾಸ್ಟ್ ಬಗ್ಗೆ ಹೇಳಬೇಕಂದ್ರೆ ನಾನು ನೋಡಿದಾಗೆ ಇಷ್ಟು ಕಡಿಮೆ ವೆಚ್ಚದಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಕಾಸ್ಟ್ ತುಂಬ ಕಡಿಮೆ, ಖರ್ಚೇನೂ ಇಲ್ಲ. ದಯವಿಟ್ಟು ಆರಾಮಾಗಿ ಜಾಯ್ನ್ ಆಗಿ ಹೆಲ್ತಿಯಾಗಿ ನೀವು ಕೂಡ ಫ್ಯಾಟ್ ಲಾಸ್, ವೆಯ್ಟ್ ಲಾಸ್ ಮಾಡಿಕೊಂಡು ನಿಮ್ಮ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಇದ್ದರೆ ಅದನ್ನು ಕೂಡ ಸರಿ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿರಿ ಅಂತ ಈ ಮೂಲಕ ಹೇಳ್ತಾ ನಾನು ಈ ಚಾನಲ್ನ ಗಾಯತ್ರಿ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ವಿಡಿಯೋವನ್ನು ನಾನು ವಾಚ್ ಮಾಡಿಲ್ಲ ಅಂದರೆ ಇವತ್ತು ನಾನು ಇಷ್ಟು 15 kg ಲಾಸ್ ಮಾಡಿಕೊಂಡು ಇಷ್ಟು ಖುಷಿಯಾಗಿರೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಚಾನಲ್ಗೆ ಜಾಯ್ನ್ ಆದರೆ ಅಂದರೆ ಗೋ ಗೆಟ್ ಫಿಟ್ ಆಪ್ಗೆ ಜಾಯ್ನ್ ಆದರೆ ನಮ್ಮ ಮನೆಯಲ್ಲೇ ಒಬ್ಬರು ಡಾಕ್ಟ್ರ್ ಇದ್ದಾರೆ ಅನ್ನೋ ಥರ ಫೀಲ್. ಯಾವ ಟೈಮಲ್ಲಿ ನೀವು ಏನು ಹೇಳಿದ್ರು ಕೂಡ ಸರ್ ರೆಡಿ ಇರ್ತಾರೆ, ರಿಸರ್ಚ್ ಮಾಡಿ ಪರಿಹಾರವನ್ನು ತಿಳಿಸ್ತಾರೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತೇಳಿ. ದಯವಿಟ್ಟು ಯಾವುದೇ ಅನುಮಾನ ಪಡದೆ ಯಾರು ಬೇಕಾದರೂ ಆರಾಮಾಗಿ ಜಾಯ್ನ್ ಆಗಿ ನಿಮ್ಮ ಹೆಲ್ತನ್ನು ಸರಿ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಟ್ ಹಾಗೂ ವೆಯ್ಟ್ ಲಾಸನ್ನು ಮಾಡಿಕೊಂಡು ಖುಷಿಯಾಗಿರಿ, ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಪ್ರಜ್ವಲ್ ಸರ್ ಅವರಿಗೆ ವೆರಿ 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 ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ಗಾಯತ್ರಿ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಇವ್ರನ್ನೆಲ್ಲ ನೀವು ಮೋಟಿವೇಶನ್ ಆಗಿ ತೊಗೊಳ್ತಿರೋ, ಇನ್ಸ್ಪಿರೇಷನ್ ಆಗಿ ತೊಗೊಳ್ತಿರೋ ನಂಗೆ ಗೊತ್ತಿಲ್ಲ. ಬಟ್ ರಿಯಲಿ ಅಮೇಝಿಂಗ್ ಟ್ರಾನ್ಸ್ಫಾರ್ಮೇಷನ್. ಆರೋಗ್ಯಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಆಗಬೇಕಾಗಿದೆ. ಸೊ ಇದ್ರ ಜೊತೆಗೆ ನಮ್ಮ ವ್ಯೂವರ್ಸ್ ಶೇರ್ ಮಾಡಿರುವಂಥ ವಾಯ್ಸ್ ನೋಟ್ ಕೂಡ ನಾನೀಗ ಶೇರ್ ಮಾಡ್ತೀನಿ. ನೀವೇ ಕೇಳಿಸ್ಕೊಳ್ಳಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಯ್, ನನ್ನ ಹೆಸರು ಭಾನುಪ್ರಿಯಾ. ನಾನು ಗೋ ಗೆಟ್ ಫಿಟ್ಟಲ್ಲಿ ಜಾಯ್ನ್ ಆಗಿ 3 to 4 months ಆಗಿದೆ. ನಾನು ಈ ಪ್ಲ್ಯಾಟ್ಫಾರ್ಮ್ಗೆ ಹೇಗೆ ಸಿಕ್ತು ಅಂತ ಅಂದರೆ, ಗಾಯತ್ರಿ ಮ್ಯಾಮ್ ಅವ್ರ ವಿಡಿಯೋ ನೋಡಬೇಕಾದ್ರೆ ಈ ಆನ್ಲೈನ್ ಕೋಚಿಂಗ್ ಆ್ಯಪ್ ನನಗೆ ಸಿಕ್ಕಿದೆ. ನಾನು ಇದನ್ನು ಯಾಕೆ ಟ್ರೈ ಮಾಡಬಾರ್ದು, ಮತ್ತು ಮ್ಯಾಮ್ ಹೇಳಿದ್ರು ಕನ್ಫರ್ಮಾಗಿ ವೆಯ್ಟ್ ಲಾಸ್ ಆಗೇ ಆಗುತ್ತೆ, ಇದಕ್ಕೆ ನಾನು ಗ್ಯಾರಂಟಿ ಅಂತ. ಸೊ ಅವ್ರ ಮೇಲೆ ಇರೋ ನಂಬಿಕೆಗೋಸ್ಕರ ನಾನು ಇದರಲ್ಲಿ ಜಾಯ್ನ್ ಆದೆ. ನಾನು ಇದರಲ್ಲಿ ವೆಯ್ಟ್ ಲಾಸು ಮಾಡಿದ್ದೀನಿ. ಆಲ್ಮೋಸ್ಟ್ 3 to 4 monthsಗೆ ನಾನು 8 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ಸೊ ಗಾಯತ್ರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ತುಂಬ ವೆಯ್ಟ್ ಲಾಸ್ ಮಾಡಿದ್ದೀನಿ. ನಾನು ವೆಯ್ಟ್ ಲಾಸ್ ಆಗೋಕ್ಕಿಂತ ಇಂಚಸ್ ಚೆನ್ನಾಗಿ ಲಾಸ್ ಮಾಡಿದ್ದೀನಿ. ಹಾಗೆ ಇದು ಯಾವುದೇ ಪ್ರೋಟೀನ್ ಶೇಕು, ಯಾವುದೇ ಟ್ಯಾಬ್ಲೆಟ್ಸು ಯಾವುದೂ ಇಲ್ಲ. ನ್ಯಾಚುರಲ್ಲಾಗಿ ಮನೇಲೇ ಏನು ಮಾಡ್ತೀವಿ, ಏನು ವರ್ಕೌಟ್ ಮಾಡ್ತೀವಿ, ಏನು ಊಟ ಮಾಡ್ತೀವಿ, ನಾವು ಮನೇಲಿ ನಮ್ಮ ಫುಡ್ ಹೇಗಿದೆ, ಒಬ್ಬೊಬ್ಬರು ಏರಿಯಾದಲ್ಲೂ ಒಂದೊಂದು ಥರ ಫುಡ್ಗಳಿದೆ. ಅದೇ ಥರ ನಾವು ಏನು ಬೇಸಿಕ್ಕಾಗಿ ತಿಂತೀವಿ ಅದೇ ಇಟ್ಕೊಂಡು ನಾನು 1 ಅಲ್ಲ 2 ಅಲ್ಲ 8 kg ಸಣ್ಣಾಗಿದ್ದೀನಿ. ನನಗೆ ತುಂಬ ಖುಷಿ ಇದೆ. ಹಾಗೆ ನನಗೂ ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡೌಟ್ ಇತ್ತು, ಇದು ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ, ಸುಮ್ಮನೆ ಜಾಯಿನ್ ಆಗಲಾ ಬೇಡವಾ ಅನ್ನೋದೆಲ್ಲ ನನ್ನ ಮನಸ್ಸಲ್ಲೂ ಇತ್ತು. ಬಟ್ ನೋಡೇ ಬಿಡೋಣ, ಒಂದು ಎಕ್ಸ್ಪೀರಿಯೆನ್ಸ್ ತಗೊಳ್ಳೋಣ ಅಂದ್ಕೊಂಡು ತಗೊಂಡೆ. ಹಾಗೆ ಗಾಯತ್ರಿ ಮ್ಯಾಮ್ ಸುಮ್ಮನೆ ಏನು ಹೇಳಲ್ಲ, ಅವ್ರು ಹೇಳೋದ್ರಲ್ಲಿ ಏನಾದ್ರು ಒಂದು ನಿಜ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡು ನಾನು ಇದನ್ನು ಜಾಯಿನ್ ಆಗಿದ್ದು. ಹಾಗೆ ನನಗೆ ವರ್ಕೌಟ್ ಆಗಿದೆ. ಸರ್ ಅಷ್ಟೇ, ಅವ್ರು ಏನು ಹೊರಗಡೆ ಫುಡ್ ಬೇರೆ ಎಕ್ಸ್ಟ್ರಾ ಪ್ರೋಟೀನ್ ಶೇಕ್, ಪ್ರೋಟೀನ್ ಬಾಸ್ ಅಂತ ಏನೂ ಕೊಡಲ್ಲ. ಎಲ್ಲ ನಾವು ಏನು ಮನೇಲಿ ಮಾಡ್ತೀವಿ ಅದೇ ಇದೆ. ಹಾಗೆ ವರ್ಕೌಟ್ಸ್ಗಳಿದೆ. ಇದರಿಂದ ನಂಗೆ ತುಂಬ ಹೆಲ್ಪ್ ಆಗಿದೆ. ನಾನು 8 kg ಸಣ್ಣಾಗಿದ್ದೀನಿ ಅಂದರೆ ಯಾರೂ ನಂಬಲ್ಲ, ಅದಕ್ಕಿಂತ ಜಾಸ್ತಿ ಸಣ್ಣಾಗಿದೆಯಾ ಅಂತ ಅಂತಿದ್ದಾರೆ. ನನಗೆ ಇದರಲ್ಲಿ ತುಂಬ ಖುಷಿ ಇದೆ. ಹಾಗೆ ನಾನು 1 time ಅಲ್ಲ, ಇದು 2nd time ಜಾಯಿನ್ ಆಗಿರೋದು. ಈ ಸಲ ನಾನು 60 kg ಆಗಲೇಬೇಕಂತ ಗೋಲ್ ಇಟ್ಕೊಂಡಿದ್ದೀನಿ. ಹಾಗೆ ಆಗ್ತೀನಿ. ನಮ್ಮ ಕೋಚ್ ಅಷ್ಟೇ ತುಂಬ ಚೆನ್ನಾಗಿ ನಮ್ಮನ್ನ ಟ್ರೈನ್ ಮಾಡ್ತಾರೆ. ನಾವು ಏನೇ ಕೇಳಿದ್ರು ಅದಕ್ಕೆ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾವಾಗ ಫೋನ್ ಮಾಡಿದ್ರು ಪಿಕ್ ಮಾಡಿ ಮಾತಾಡ್ತಾರೆ. ನಮ್ಗೆ ಒಳ್ಳೊಳ್ಳೆ ಮೋಟಿವೇಶನ್ ಕೊಡ್ತಾರೆ. ಥ್ಯಾಂಕ್ ಯು ಪ್ರಜ್ವಲ್ ಸರ್. ನನಗೆ ತುಂಬ ಖುಷಿ ಇದೆ ಈಗ ಜಾಯ್ನ್ ಆಗಿ. ನನ್ನ ಹಸ್ಬೆಂಡ್, ನನ್ನ ಮಗಳು, ಈವನ್ ನಮ್ಮ ಫಾದರ್, ಮದರ್ ಎಲ್ಲರೂ ತುಂಬ ಖುಷಿ ಪಡ್ತಿದ್ದಾರೆ. ಓ, ನೀನು ಮೊದಲಂಗೆ ಸಣ್ಣಾಗಿದೆಯಾ ಅಂತ. ನಾನು ಫಸ್ಟ್ ಎಲ್ಲ ಟ್ರೈ ಮಾಡಿದೆ. ಬಟ್ ನಾವು ಏನೇ ಟ್ರೈ ಮಾಡಿದ್ರು ಅದು ವರ್ಕೌಟ್ ಆಗ್ತಿರ್ಲಿಲ್ಲ. ಬಟ್ ಇದು ಸೈಂಟಿಫಿಕ್ಕಾಗಿ ಅವರು ನಮಗೋಸ್ಕರ ಫುಡ್ ಆಗಲಿ ವರ್ಕೌಟ್ ಆಗಲಿ ಎಲ್ಲ ಕೊಟ್ಟಿರೋದ್ರಿಂದ ನಾನು ತುಂಬ ಸ್ಲಿಮ್ ಆಗಿದ್ದೀನಿ ಇವಾಗ. ನಂಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಪ್ರಜ್ವಲ್ ಸರ್ ಆ್ಯಂಡ್ ಥ್ಯಾಂಕ್ ಯು ಗಾಯತ್ರಿ ಮ್ಯಾಮ್. ಗುಡ್ ಮಾರ್ನಿಂಗ್. ನಾನು ಪ್ರಜ್ವಲ್ ಸರ್ ಸ್ಟೂಡೆಂಟು. ನನ್ನ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ. ನಾನು ಬೈ ಪ್ರೊಫೆಷನ್ ಟೀಚರು ಮತ್ತು ಮದರು ಸಹಿತ.
ಮದರ್ ಅಂದರೆ ರೆಸ್ಪಾನ್ಸಿಬಿಲಿಟೀಸು, ಟೀಚರ್ ಅಂದರೆ ಲಾಂಗ್ ಸ್ಟ್ಯಾಂಡಿಂಗು, ಪ್ರೊಫೆಷನ್ ಅಂದರೆ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ಈ ರೆಸ್ಪಾನ್ಸಿಬಿಲಿಟಿ, ಲಾಂಗ್ ಸ್ಟ್ಯಾಂಡಿಂಗು ಮತ್ತು ಸ್ಟ್ರೆಸ್ಸಿಂದ ನನಗೆ ಕಾಲಲ್ಲಿ ಕ್ರ್ಯಾಂಪ್ ಸ್ಟಾರ್ಟ್ ಆಗುತ್ತೆ. ಫೆಬ್ರವರಿ ಮಂತಲ್ಲಿ ಕುತ್ಕೊಬಿಡೋಣ, ನಿಂತ್ಕೊಳ್ಳೋಕ್ಕಾಗೋದೇ ಇಲ್ಲ ಅನ್ನೋ ಥರ ಆಗ್ತಾಯಿತ್ತು. ಮತ್ತು ಸ್ಮಾಲಾಗಿ ಒಂದು ಸ್ಪೈಡರ್ ವೇನು ಕಾಣಿಸ್ಕೊಂಡಿತ್ತು. ಸೊ ಆವಾಗ ನಾನು ಟ್ರೀಟ್ಮೆಂಟ್ ತೊಗೊಂಡ್ರೂ ಸಹಿತ ವೆಯ್ಟ್ ಲಾಸ್ ಮಾಡೋಣ ಅನ್ನೋದೊಂದು ತಲೆಗೊಟ್ಟೋಗ್ಬಿಡ್ತು. ಸೊ ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ಎಲ್ಲ ನೋಡಿ ಒಂದು ಅನ್ಸೈಂಟಿಫಿಕ್ಕಾಗಿ, ಅಂದರೆ ಎಲ್ಲರೂ ಮಾಡೋ ಥರ ಕ್ಯಾಲರೀಸ್ ಕಟ್ ಡೌನ್ ಮಾಡೋದು, ಊಟ ಸ್ಕಿಪ್ ಮಾಡೋದು, ಬರೀ ಒಂದು ರೊಟ್ಟಿ ತಿನ್ಕೊಂಡಿರೋದು, ಅರ್ಧ ಸ್ಪೂನ್ ಅನ್ನ ತಿನ್ಕೊಂಡಿರೋದು, ಒನ್ ಅವರ್ ಯೋಗ ಮಾಡೋದು ಎಲ್ಲನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ವೆಯ್ಟ್ ಲಾಸ್ ಏನೋ ಸ್ವಲ್ಪ ಆಯಿತು. ಬಟ್ ಅದೊಂದು ಅನ್ಸೈಂಟಿಫಿಕ್ಕಾಗಿ ನಾನು ಮಾಡಿದ್ರಿಂದ ನನಗೆ ತುಂಬ ಎನರ್ಜಿ ಡ್ರಾಪ್ ಡೌನ್ ಆಗ್ತಾಯಿತ್ತು. ಮತ್ತು ಮುಖ ಎಲ್ಲ ಇಳಿದೋಗಿತ್ತು, ಕಣ್ಣೆಲ್ಲ ಒಳಗಡೆ ಹೋದಂಗೆ ಏನೂ ಕಾಯಿಲೆ ಇಲ್ಲ ಅಂದರೂ ದೊಡ್ಡ ಪೇಷಂಟ್ ಥರ ಕಾಣಿಸ್ತಾ ಇದ್ದೆ. ಸೊ ಆವಾಗ ನನಗೆ ಹೋಪ್ಸೇ ಹೊಟ್ಟೋಯಿತು. ಆವಾಗ ಈ ಥರ ವೆಯ್ಟ್ ಲಾಸ್ ಜರ್ನಿ ವಿಡಿಯೋಸ್ ಎಲ್ಲ ನೋಡೋವಾಗ ತುಂಬ ಅಫೋರ್ಡಬಲ್ ಇರೋಲ್ಲ, ಇದೆಲ್ಲ ಫೇಕ್ ಅಂತ ಫಸ್ಟ್ ಅನ್ಕೊತಾ ಇದ್ದೆ. ಬಟ್ ಗಾಯತ್ರಿ ಮ್ಯಾಮ್ ವಿಡಿಯೋಸ್ ನೋಡೋವಾಗ ಒಂದು ಒಪಿನಿಯನ್ ಇರುತ್ತೆ. ಗಾಯತ್ರಿ ಮ್ಯಾಮು ಯಾವುದನ್ನು ಸುಮ್ಮನೆ ಹೇಳಲ್ಲ, ಅವರು ಟೆಸ್ಟ್ ಮಾಡಿ ಹೇಳಿರ್ತಾರೆ ಅಂತ ಹೇಳಿ. ಸೊ ಅದೇ ಥರ ಗಾಯತ್ರಿ ಮ್ಯಾಮ್ ವಿಡಿಯೋದಲ್ಲಿ ಪ್ರಜ್ವಲ್ ಸರ್ದು ಇಂಟರ್ವ್ಯೂ ನೋಡಿ ಕನ್ವಿನ್ಸ್ ಆಯಿತು. ಒಂದು ಸಲ ಟ್ರೈ ಮಾಡೋಣ ಅಂತ ಕಾಲ್ ಮಾಡಿದೆ. ಸೊ ಕಾಲ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನನಗೊಂದು ಕಾನ್ಫಿಡೆನ್ಸ್ ಸಿಕ್ತು, ವೈಬ್ ಕನೆಕ್ಟ್ ಆಯಿತು. ಸೊ ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಸರ್ ಹತ್ರ ನಾನು ಎಲ್ಲ ಪ್ರಾಬ್ಲಮ್ಸು ಹೇಳಿದ್ದೆ. ಸರ್ ಅದ್ರ ತಕ್ಕನಾಗಿ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿಸಿದ್ರು. ಸೊ ನನ್ನ ಜರ್ನಿ ಈಗ 3 months ಎಂಡ್ ಆಗ್ತಾ ಇದೆ. ಸೊ ಐ ಹ್ಯಾವ್ ಸೀನ್ ವೆರಿ ಅಮೇಝಿಂಗ್ ರಿಸಲ್ಟ್ಸ್. ನನಗೆ ಅಂದ್ಕೊಂಡೇ ಇರಲಿಲ್ಲ ನನ್ನ ಪ್ರಾಬ್ಲಮ್ಸ್ ಎಲ್ಲ ಇಷ್ಟು ಚೆನ್ನಾಗಿ ಸಾಲ್ವ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ಗೆ ನಾನು ಪ್ರಜ್ವಲ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಸರ್ ಅದನ್ನು ತುಂಬ ಚೆನ್ನಾಗಿ ಗೈಡ್ ಮಾಡಿದರು. ಮತ್ತು ನಿಮಗೆ ಇಡೀ ಪ್ರಪಂಚದಲ್ಲಿ ಮಾತುಗಳು ಮನುಷ್ಯನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ನಾವೆಲ್ಲೋ ಆಚೆ ಹೋಗ್ತೀವಿ, ಏನು ಹಿಂಗಾಗಿದೆಯಾ, ಏನಿಷ್ಟು ಸಣ್ಣ ಆಗಿದೆಯಾ, ಕಣ್ಣೇನು ಹಿಂಗಾಗಿದೆ, ಮುಖ ಏನು ಹಿಂಗಾಗಿದೆ, ಏನಾಗಿದೆ, ಇಂಥ 100 ಪ್ರಶ್ನೆ ಕೇಳಿ ಅಯ್ಯೋ ಇದಾ ಅನ್ನೋ ಥರ ಕಾಮೆಂಟ್ಸ್ ಕೇಳಿ ನಮಗೆ ಒಂದ್ಸತಿಗೆ ಬೇಡ ಅನ್ನಿಸ್ಬಹುದು, ಅಥವಾ ಬಿಟ್ಬಿಡೋಣ ಅನ್ನಿಸ್ಬಹುದು, ಅಥವಾ ನಾವು ಡಿಮೋಟಿವೇಟ್ ಆಗಬಹುದು. ಆದರೆ ಪ್ರಜ್ವಲ್ ಸರ್ದು ಒಂದು ಮಾತು, ಅವ್ರ ಪೇಷನ್ಸು, ಅವ್ರು ತುಂಬ ಚೆನ್ನಾಗಿ ಹೇಳೋ ಅರ್ಥ ಮಾಡಿಸೋ ರೀತಿ ನಮಗೆ ಆ 1000 ಕಮೆಂಟ್ಸ್ನ 1000 ವಿಷಯಗಳನ್ನು ಬಿಟ್ಟು ಮಾಡೋಣ, ಎಸ್ ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ಕ್ಯಾನ್ ಅಚೀವ್ ಅನ್ನೋ ಥರ ಒಂದು ಪಾಸಿಟಿವ್ ಥಾಟ್ ಕೊಟ್ಟು ನಮ್ಮನ್ನು ಯಾವಾಗಲೂ ಜರ್ನಿನ ಕಂಟಿನ್ಯೂ ಮಾಡೋ ಥರ ಮಾಡುತ್ತೆ. ಸೊ ನಮ್ಮಲ್ಲೇ ನಮ್ಮ ಬದಲಾವಣೆಗಳನ್ನು ನೋಡಿಕೊಂಡವಾಗ ಅದು ನಮಗೆ ಖುಷಿ ಅಂತ ಅನಿಸುತ್ತೆ. ನಮಗೆ ನಾವೇ ಮೋಟಿವೇಟು ಆಗ್ತೀವಿ. ಸೊ ಆ ಬದಲಾವಣೆ ನಾವು ನೋಡಿಕೊಂಡು ನಮ್ಮನ್ನು ನಾವು ಇನ್ಸ್ಪೈರ್ ಮಾಡ್ಕೊಳ್ಳೋವರೆಗೂ ಆ ಕೆಲಸನ ಪ್ರಜ್ವಲ್ ಸರ್ ಮಾಡ್ತಾರೆ. ಸೊ ಜನಗಳಲ್ಲಿ ಒಂದು ತಪ್ಪ ಅಭಿಪ್ರಾಯ ಇದೆ, ಏನಂದರೆ ಇದೆಲ್ಲ ಫಾಲ್ತು, ಇದೆಲ್ಲ ಫಾಲ್ಸು, ಸುಮ್ಮನೆ ದುಡ್ಡಿಗೆ ಮಾಡ್ತಾರೆ, ಏನೂ ಆಗಲ್ಲ, ಡಾಕ್ಟರ್ಸೇ ಸರಿ, ಮಾತ್ರೆನೇ ಸರಿ ಅನ್ನೋ ಒಂದು ಮನಸ್ಥಿತಿ ಬಿಟ್ಟು ನಾವು ತಿನ್ನೋ ಆಹಾರದಿಂದ, ನಾವು ಮಾಡೋ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಗೈಡೆನ್ಸ್ ತಗೊಂಡು ಮಾಡೋದ್ರಿಂದ ಮಿರಾಕಲ್ಸೇ ಆಗುತ್ತೆ. ನಮ್ಮ ಇಡೀ ಜೀವನ, ನಮ್ಮ ಕಾನ್ಫಿಡೆನ್ಸು, ನಮ್ಮ ಔಟ್ಲುಕ್ಕು ಎಲ್ಲನೂ ಬದಲಾಗುತ್ತೆ, ಖಂಡಿತ ಆಗುತ್ತೆ. ಸೊ ನಾನು ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಡಾಕ್ಟರ್ ಹತ್ರ ಹೋದರೂ ದುಡ್ಡು ಕೊಡಬೇಕು, ಡಾಕ್ಟರ್ ಹತ್ರ ಹೋದರೆ ಅವರು ಗೈಡ್ ಮಾಡ್ತಾರೆ. ಸೊ ಆದರೆ ಒಂದು ಅಬ್ಸರ್ವ್ ಮಾಡಿದ್ದೀವಿ ಅಂದರೆ ಡಾಕ್ಟರು ನಮ್ಮನ್ನು ಕಾಯಿಲೆಯಲ್ಲೇ ಇರಿಸ್ತಾರೆ. ಅಂದರೆ ಲೈಫ್ ಲಾಂಗ್, ಈಗ ನಮಗೆ ಶುಗರ್ ಬಂತ ನಾವು ಲೈಫ್ ಲಾಂಗ್ ಮಾತ್ರೆ ತೊಗೊತೀವಿ, BP ಬಂತ ನಮಗೆ ಲೈಫ್ ಲಾಂಗ್ ಮಾತ್ರೆ ತೊಗೋತೀವಿ, ಅಲ್ಲೂ ದುಡ್ಡು ಖರ್ಚು ಮಾಡ್ತೀವಿ, ಅಲ್ಲೂ ಗೈಡೆನ್ಸ್ ತೊಗೋತೀವಿ. ಆದರೆ ಇಲ್ಲಿ ದುಡ್ಡು ಖರ್ಚು ಮಾಡಿ ಇಲ್ಲಿ ನಾವು ಗೈಡೆನ್ಸ್ ಅಂತ ತಗೊಂಡ್ರೆ ನಮಗೆ ವಿತಿನ್ 3 months to 6 months ನಮ್ಮ ಇಡೀ ಜೀವನ ಎಲ್ಲ ಆಸ್ಪೆಕ್ಟ್ಸು ಬದಲಾಗ್ಬಿಡುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು, ಬ್ಯೂಟಿ ಇರ್ಬೋದು, ಔಟ್ಲುಕ್ ಇರ್ಬೋದು, ಬಾಡಿ ಶೇಪ್ ಇರ್ಬೋದು, ಎಲ್ಲನೂ ಬದಲಾಗುತ್ತೆ. ಸೊ ಈ ಬದಲಾವಣೆಗೆ ನಾವು ದನಿಯಾಗೋಣ, ಹೆಲ್ತಿ ಸೊಸೈಟಿನ ಕಟ್ಟೋಣ. ಒನ್ಸ್ ಅಗೈನ್ ಥ್ಯಾಂಕ್ಸ್ ಟು ಪ್ರಜ್ವಲ್ ಸರ್. ನಮಸ್ತೆ, ನನ್ನ ಹೆಸರು ನೇತ್ರ, ನಾನು ಹೋಮ್ ಮೇಕರ್. ನಾನು ಗಾಯತ್ರಿ ಮೇಡಮ್ ಅವರ ಸಬ್ಸ್ಕ್ರೈಬರ್.
ನಾನು ಅವ್ರ ವಿಡಿಯೋ ಮಿಸ್ ಮಾಡ್ದಂಗೆ ನೋಡ್ತೀನಿ. ಹೀಗೆ ಅವ್ರ ವಿಡಿಯೋ ನೋಡ್ತಿರ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು ಗೋ ಗೆಟ್ ಫಿಟ್ ಅಂತ ಮ್ಯಾಮ್ ಒಂದು ದಿವಸ ವಿಡಿಯೋ ಮಾಡ್ತಾರೆ. ನಾನು ಹೌದು ಇಂಪ್ರೆಸ್ ಆದೆ, ನಾನು ಸೇರ್ಕೊಬೇಕು ಅಂತ ಅಂದ್ಕೊಂಡೆ. ಮತ್ತು ನಾನು ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿದೆ. ಬಟ್ ನನಗೆ ಸಪೋರ್ಟ್ ಇರಲಿಲ್ಲ. ಬೇಡ, ಇವೆಲ್ಲ ಬೇಡ, ಈ ಥರ ಸುಮಾರಿದ್ದಾವೆ, ಮಾಡಬೇಡ, ನೀನು ತುಂಬ ಡಯಟ್ ಮಾಡಿದ್ಯಾ ಆದರೂ ಕಡಿಮೆ ಆಗಿಲ್ಲ, ಇದು ಬೇಡ ಅಂತ ಹೇಳಿದರು. ಬಟ್ ತಿರ್ಗಿ 15 ದಿವಸ ಆದಮೇಲೆ ನಾನು ಬಿಡಲಿಲ್ಲ. ಗಾಯತ್ರಿ ಮ್ಯಾಮ್ ಹೇಳಿದ್ದಾರೆ ಅಂದರೆ ಏನೋ ಒಂದು ಯೂಸ್ಫುಲ್ ಆಗಿ ಇರುತ್ತೆ, ಮಾಡಲೇಬೇಕು ಅಂತ ಹಠ ಮಾಡಿ ನಮ್ಮ ಹಸ್ಬೆಂಡ್ನ ಕನ್ವಿನ್ಸ್ ಮಾಡಿ ಸೇರಿಕೊಂಡಂಥ ಆ್ಯಪು ಗೋ ಗೆಟ್ ಫಿಟ್. ಮತ್ತು ಈ ಆ್ಯಪಲ್ಲಿ ನನಗೆ ಸಿಕ್ಕಿದ್ದು ನಮ್ಮ ಟೀಚರ್ ಪ್ರಜ್ವಲ್ ಸರ್. ಅವ್ರ ಹತ್ರ ಡಿಸ್ಕಸ್ ಮಾಡಿ ಸೇರಿಕೊಂಡೆ. ಅವ್ರು ಹೇಳಿದ ಒಂದೇ ವಿಷಯ, ನಾನು ಪ್ಲ್ಯಾನ್ ಮಾಡ್ತೀನಿ, ಅದೇ ಪ್ರಕಾರ ಹೋಗಿ, ಏನಾದರೂ ಎಲ್ಲಾದರೂ ನಿಮಗೆ ಡೌಟ್ ಇದ್ದರೆ ಯಾವಾಗನ ಫೋನ್ ಮಾಡಿ, ನಾನು ರಿಸೀವ್ ಮಾಡಿ ಹೇಳ್ತೀನಿ ಅಂತ ಹೇಳಿದರು. ಓಕೆ, ನಾನು ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ತುಂಬ ಕಷ್ಟ ಆಯಿತು. 1 ಮಂತೇ ಆಯಿತು ಈ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಮಾಡ್ಕೊಡ್ಲಿಕ್ಕೆ. ಯಾಕೆಂದರೆ ಪ್ರೋಟೀನ್ಸ್ ಅಂದರೆ ನಾವು ಲೈಫ್ ಲಾಂಗ್ ತಿಂದೇ ಇಲ್ಲ. ಅದ್ರ ಬಗ್ಗೆ ತುಂಬ ನಾಲೆಡ್ಜ್ ಬಂದಿದೆ. ನಾನು 3 ಮಂತ್ಸ್ ಕಂಪ್ಲೀಟ್ ಆಗಿದೆ. ನಾನು 75 kgs ಇದ್ದೆ, ಇವಾಗ ನನ್ನ ವೇಟು 65 kgs ಆಗಿದೆ. ಈ ಮುಖಾಂತರ ನಾನು ಪ್ರಜ್ವಲ್ ಸರ್ ಮತ್ತು ಗಾಯತ್ರಿ ಮ್ಯಾಮ್ಗೆ ಬ್ಲೆಸ್ಸಿಂಗ್ಸ್ ಕೊಡ್ತೀನಿ. ನೀವು ಅಂದ್ಕೊಂಡಿದ್ದೆಲ್ಲ ಈ ವರ್ಷ ನೆರವೇರಲಿ. ಯಾಕೆಂದರೆ ನಿಮ್ಮಿಂದ ನನಗೆ ಬಹಳ ಹೆಲ್ಪ್ ಆಗಿದೆ. ತುಂಬ ಡಯಟ್ ಮಾಡಿ ತುಂಬ ಕಷ್ಟ ಬಿದ್ದಿದ್ದೀನಿ ಸಣ್ಣ ಆಗಲಿಕ್ಕೆ. ಎಷ್ಟೋ ಸತಿ ಹೌದು ಬರೀ ಫ್ರೂಟ್ ತಿನ್ಕೊಂಡಿದ್ದು ಇದೆ, 2 ಟೈಮ್ ಟ್ರೈ ಮಾಡೋಣ ಸಣ್ಣ ಆಗ್ಬೋದು ಅಂತಲೂ ಇದೆ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಥರ ಪ್ರಜ್ವಲ್ ಅಂತ ಪ್ರೊಫೆಷನ್ ಅಂತ ಸಿಕ್ಕಿ ನಾವೇನಾದರೂ ಸೇರಿಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಪ್ರಜ್ವಲ್ ಸರ್ ಮತ್ತು ಗಾಯತ್ರಿ ಮ್ಯಾಮ್.